ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 29. ಶೀರ್ಷಿಕೆ: ದೇವರ ಆಲಯದಲ್ಲಿ ನಮ್ಮನ್ನು ಸ್ತಂಭವಾಗಿ ನಿಲ್ಲಿಸಲಾಗುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಚನ. ಯಾವುದೇ ಮನುಷ್ಯನ ಏಕೈಕ ಭರವಸೆ ಎಂದರೆ ಅದು ಯೇಸುಕ್ರಿಸ್ತನು ಮಾತ್ರ. ಯಾರೋ ಒಬ್ಬನು ದೇವನಗರದ ದ್ವಾರಗಳನ್ನು ಪ್ರವೇಶ ಮಾಡಿದಾಗ ಅವನೊಬ್ಬನು ಮಾತ್ರ ಶುದ್ಧವಾದ ಪರಿಶುದ್ಧವಾದ ನಿಲುವಂಗಿಯನ್ನು ತೊಡಲಿ ಎಂದು ಅವುಗಳನ್ನು ಮಾಡಲಾಗಿಲ್ಲ. ದೇವನಗರವನ್ನು ಪ್ರವೇಶಿಸುವ ಪ್ರತಿಯೊಬ್ಬರೂ ಕ್ರಿಸ್ತನ ನೀತಿವಂತಿಕೆ ಎಂಬ ನಿಲುವಂಗಿಯನ್ನು ಹೊಂದುತ್ತಾರೆ ಮತ್ತು ಅವರ ಹಣೆಯ ಮೇಲೆ ದೇವರ ಹೆಸರು ಕಂಡುಬರುತ್ತದೆ. ಅಪೊಸ್ತಲನು ಈ ಹೆಸರನ್ನು ಸಾಂಕೇತಿಕವಾಗಿ ದರ್ಶನದಲ್ಲಿ ನೋಡಿದನು ಮತ್ತು ಇದು ದೇವರ ಎಲ್ಲ ಆಜ್ಞೆಗಳಿಗೆ ಬುದ್ಧಿವಂತರಾಗಿಯೂ ನಿಷ್ಠಾವಂತರಾಗಿಯೂ ವಿಧೇಯರಾಗುವ ಒಪ್ಪುವ ಮನಸ್ಸನ್ನು ಸೂಚಿಸುತ್ತದೆ. ಈಗ ನಾವು ಈ ಲೋಕದಲ್ಲಿ ಹಾದು ಹೋಗುತ್ತಿರುವ ಸಂಕಷ್ಟಗಳು ನಾವು ಅನುಭವಿಸುವ ಕೊನೆಯ ಕಷ್ಟಗಳಾಗಿರುತ್ತದೆ. ನಾವು ಈಗ ಅದರ ಮಧ್ಯದಲ್ಲಿದ್ದೇವೆ. ಎರಡು ಪಕ್ಷಗಳು ಆಧಿಪತ್ಯಕ್ಕಾಗಿ ಹೋರಾಡುತ್ತಿವೆ. ಈ ಹೋರಾಟದಲ್ಲಿ ನಾವು ಅಲಿಪ್ತರಾಗಿರಲು, ತಟಸ್ಥರಾಗಿರಲು ಸಾಧ್ಯವಿಲ್ಲ. ನಾವು ಯಾವುದಾದರೂ ಒಂದು ಪಕ್ಷದಲ್ಲಿ ಮಾತ್ರ ನಿಲ್ಲಬಹುದು. ನಾವು ಕ್ರಿಸ್ತನ ಪಕ್ಷದಲ್ಲಿ ನಿಂತರೆ ನಮ್ಮ ಮಾತಿನಲ್ಲಿಯೂ ನಮ್ಮ ಕೆಲಸದಲ್ಲಿಯೂ ನಾವು ಆತನನ್ನು ಅಂಗೀಕರಿಸಿದರೆ, ನಾವು ಯಾರನ್ನು ಸೇವೆ ಮಾಡಲು ಮಹಿಮೆಪಡಿಸಲು ಆಯ್ಕೆ ಮಾಡಿದ್ದೇವೆ ಎಂಬುದಕ್ಕೆ ನಾವು ಜೀವವುಳ್ಳ ಸಾಕ್ಷಿಯನ್ನು ಹೊಂದಿರುತ್ತೇವೆ. ಲೋಕ ಇತಿಹಾಸದ ಈ ಮಹತ್ವದ ಸಮಯದಲ್ಲಿ ಯಾರ ಪಕ್ಷದಲ್ಲಿರುತ್ತೇವೆ ಎಂಬುದನ್ನು ನಿರ್ಧಾರ ಮಾಡದೆ ಅನಿಶ್ಚಿತರ ಹಾಗೆ ಇರಬಾರದು. ಶತ್ರುವಿನ ಪ್ರತಿಯೊಂದು ದಾಳಿಯ ಮೇಲೆ ಜಯವನ್ನು ಹೊಂದಲು ನಮಗೆ ಮೀರಿದ ಬಲವನ್ನು ನಾವು ದೃಢವಾಗಿ ಹಿಡಿಯಬೇಕು. ನಂಬಿಕೆ ಮತ್ತು ನಮ್ರತೆಯ ಮನೋಭಾವವನ್ನು ಕಾಪಾಡಿಕೊಳ್ಳುವ ಪ್ರತಿಯೊಂದು ಆತ್ಮಕ್ಕೂ ಜಯವನ್ನು ನೀಡಲು ಶಕ್ತನಾಗಿರುವ ಕ್ರಿಸ್ತನೊಂದಿಗೆ ನಾವು ನಿರಂತರವಾದ ಜೀವಂತವಾದ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ಜಯಿಸುವವರಿಗಾಗಿ ಇರುವ ಪ್ರತಿಫಲವನ್ನು ಹೊಂದಲು ಆಶಿಸುತ್ತಿರುವವರಾಗಿ ನಾವು ಕ್ರೈಸ್ತೀಯ ಜೀವನದಲ್ಲಿ ಮುಂದೆ ಸಾಗಬೇಕು. ಹೋರಾಟದ ಪ್ರತಿ ಮುನ್ನಡೆಯಲ್ಲೂ ನಾವು ವಿರೋಧವನ್ನು ಎದುರಿಸುತ್ತೇವೆ. ಜಯಿಸುವವರಾಗಿ ನಾವು ಪರಲೋಕದ ಅಂಗಳಗಳಲ್ಲಿ ಕ್ರಿಸ್ತನೊಂದಿಗೆ ಆಳ್ವಿಕೆ ನಡೆಸಬಹುದು. ಕುರಿಮರಿಯ ರಕ್ತ ಮತ್ತು ನಮ್ಮ ಸಾಕ್ಷಿಯ ಮೂಲಕ ನಾವು ಜಯ ಹೊಂದಬಹುದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಎಂದು ವಾಕ್ಯವು ಹೇಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.